ಹಾಯ್, ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಸೊ ನಾನು, ವೇದು ಮತ್ತು ರಕ್ಷಿ 3 ಜನನು ಇವತ್ತು ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿ ವೇದ ಅಂತ ಹೇಳ್ತಾನೆ ನಿಮಗೆ. ಅದಾದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಎಸ್, ನಾವು ವೇದು ಹೇಳ್ದಾಗೆ ಇವತ್ತು ಬೇಬಿ ಬೆಟ್ಟದಲ್ಲಿ ಆರ್ಗನೈಸ್ ಆಗಿರುವಂತಹ ದನನ ಜಾತ್ರೆನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೊರಟಿದ್ದು ಆಫ್ಟರ್ 2:30 ಮೇಲೆ. ತುಂಬಾ ಬಿಸಿಲಿತ್ತು. ನನಗೆ ಕಾಲೇಜಲ್ಲಿ ವರ್ಕ್ ಇತ್ತು. ವರ್ಕ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಧ್ಯಾಹ್ನ ಮೇಲೆ. ಸೊ ಈವ್ನಿಂಗ್ ಆಗ್ತಾ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳಿ ಹೋದ್ವಿ. ಬಟ್ ಬೈಕಲ್ಲಿ ಹೋಗಿದ್ರಿಂದ ತುಂಬಾ ಬಿಸಿಲಿತ್ತು. ಮತ್ತು ಈ ಕಡೆ ಎಲ್ಲ ಜಾಸ್ತಿ ಸೇವಂತಿಗೆ ಹೂವು ನೋಡ್ಬೋದು ನೀವು. ನಾನು ಅದನ್ನು ಶೇರ್ ಮಾಡಿದ್ದೀನಿ ಇಲ್ಲಿ. ನಾನು ಮತ್ತು ಹಸ್ಬೆಂಡು ಬೈಕಲ್ಲಿ ಹೋದ್ವಿ. ಸೊ ಇವ್ರು ಎಷ್ಟು ಜನ ನನ್ನ ಕಂಫರ್ಟ್ ಝೋನು. ಇವ್ರ ಜೊತೆ ನಾವು ಇವತ್ತು ಬೇಬಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ಸೊ ಮಧ್ಯ ಒಂದು ಕಡೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ನೀರು ಕುಡ್ಕೊಂಡು ಮತ್ತು ಸ್ನ್ಯಾಕ್ಸ್ ಏನು ಬೇಕು ತೊಗೊಂಡು ತಿನ್ಕೊಂಡು ಮತ್ತೆ ನಾವು ಹೊರಟ್ವಿ. ಈ ಕಂಫರ್ಟ್ ಝೋನಲ್ಲಿ ಇನ್ನೂ ಇಬ್ಬರು ಕೂಡ ಮಿಸ್ ಆಗಿದ್ದಾರೆ. ನಿಮಗೆ ಗೊತ್ತು, ನನ್ನ ಎಲ್ಲ ವೀಡಿಯೋಸಲ್ಲೂ ಅವ್ರು ಇದ್ದೇ ಇರ್ತಾರೆ. ಯಾರು ಅಂತ ಹೇಳಿ. ಸೊ ಫೈನಲಿ ನಾವು ಬೇಬಿ ಬೆಟ್ಟವನ್ನು ರೀಚ್ ಆದ್ವಿ. ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ದಳ್ಳಾಳಿಗಳು ಜಾಸ್ತಿ ಬರ್ತಾರೆ ಅನ್ಸುತ್ತಲ್ವ ಇಲ್ಲಿಗೆ. ಇದಾವಲ್ಲ, ಎಲ್ಲಿ ನೋಡು ಬರೀ ದನಗಳೇ ಇದ್ದಾವೆ. ನೈಟೆಲ್ಲ ಇಲ್ಲೇ ಇರ್ತಾರೆ ಅವರು. ನೋಡ್ಬೋದು ನೀವಿಲ್ಲಿ ಯಾವ್ಯಾವ ಥರ ದನಗಳಿದ್ದಾವೆ ಅಂತ ಹೇಳಿ. ತುಂಬಾ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡ್ದು ಮೋರ್ ದ್ಯಾನ್ 2 ಕಿಲೋಮೀಟರ್ವರೆಗೂ ಈ ಥರ ಕ್ರೌಡ್ ಇತ್ತು. 2.5 ಅಂದ್ಕೊಳ್ಳಿ. ದನಗಳಿಗೆ ಏನೇನು ಯೂಸ್ ಆಗುತ್ತೆ ಅದೆಲ್ಲ ಇತ್ತು. ಮತ್ತು ಕೆಲವೊಂದು ಕಡೆ ಹೋಟೆಲ್ಲು ಇದೆಲ್ಲವೂ ಕೂಡ ಅರೇಂಜ್ ಮಾಡಿದರು. ಎಷ್ಟು ಜನ ಇದ್ದರು ಅಂದರೆ ಆ ದನ ನೋಡ್ಕೊಳ್ಳೋರು ಮತ್ತು ಆ ದನ ಕರ್ಕೊಂಡು ಬಂದಿದ್ದಾರಲ್ಲ, ಆ ಜಾತ್ರೆಗೆ ಅಂತಲೇ ಬಂದಿದ್ದಾರಲ್ಲ ಇನ್ವೆಸ್ಟ್ ಮಾಡಿಕೊಂಡು, ಅವರಂತೂ ತುಂಬ ಜನ ಇದ್ದರು. ಸೊ ಅದಾದಮೇಲೆ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಂಟ್ರೆನ್ಸಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತಿಂತಾಯಿದ್ವಿ. ಇವನು ಪಾಪು ಸ್ವಲ್ಪ ಹೊತ್ತು ಆಟಾಡ್ತೀನಿ ಅಂತ ಹೇಳಿ. ಇದೆಲ್ಲ ನೀವು ಚೈಲ್ಡ್ಹುಡ್ ಡೇಸ್ ಮೆಮೊರೀಸ್ ಇದು. ಸೊ ಅಲ್ಲಿ ಇರೋರು ಬೈತಾಯಿದ್ರು, ಆಡಬೇಡಿ ಬಿದ್ದರೆ ಏನು ಮಾಡ್ತೀರಾ ಅಂತ ಹೇಳಿ. ಬಟ್ ನಾವ್ಯಾರು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ವೇದಾಂತಂತೂ ಸುಮ್ಮನೆ ಇರ್ತಿರ್ಲಿಲ್ಲ. ಅಮ್ಮ ಪ್ಲೀಸ್ ಒಂದ್ಸಲ ಆಡ್ತೀನಿ ಅಂತ ಹೇಳಿ ಆಡ್ದ. ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನಾವೆಲ್ಲ ನೋಡಿಕೊಂಡು ದರ್ಶನ್ ಅವರ ಒಂದು ಏನು ದನಗಳು, ಅವರ ಒಂದು ಫಾರ್ಮ್ ಹೌಸಿಂದ ಬಂದಿರೋ ದನಗಳನ್ನ ನೋಡಲಿಕ್ಕೆ ಅಂತ ಹೇಳಿ ಹೋದ್ವಿ. ಆ ದನಗಳು ನೋಡ್ಬೇಕು ನೀವು, ಮಸ್ತ್ ಇದೆ ಮಾತ್ರ. ಜೈ ನೋಡಲ್ಲಿ, ಈಗ ನಿನ್ನೆ ನೋಡ್ತೈತೆ ಇದು. ನೋಡಲ್ಲಿ ಹೆಂಗ್ ಗುರಾಯಿಸ್ತೈತೆ ನಿನ್ನ. ಸೊ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆದರೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ರೈಟ್ ಸೈಡಲ್ಲೇ ಕಲ್ಚರಲ್ ಪ್ರೋಗ್ರಾಮ್ಸ್ಗಳನ್ನ ಆರ್ಗನೈಸ್ ಮಾಡಿದರು. ಮತ್ತು ಸಂಡೇ ಸರಳ ವಿವಾಹ ಜೊತೆಗೆ ಸಾಮೂಹಿಕ ವಿವಾಹ ಇತ್ತು. ಸೊ ಆ ಪ್ರೋಗ್ರಾಮ್ದು ಇನ್ಫಾರ್ಮೇಷನ್ ಕೂಡ ಹಾಕಿದ್ರು. ಅದಾದಮೇಲೆ ಬೇಬಿ ಬೆಟ್ಟ ಹತ್ತೋಣ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಹೇಗಿತ್ತು ಅಂತ ಹೇಳಿ ನೋಡೋಣ ಬನ್ನಿ. ಬೆಟ್ಟ ಹತ್ತಿರ ಅಲ್ವಾ? ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೇವು ಬೆಟ್ಟಕ್ಕೆ ಬಂದಿದ್ದೀವಿ. ಹೇಗೆ ಹತ್ತೋಣ ಅಂತ ನೋಡೋಣ ಬನ್ನಿ ಮುಂದೆ.
ಇದೆಲ್ಲ ಪೇಂಟ್ ಎಲ್ಲ ಮಾಡ್ಸೋರೆ. ಯಾಕೆ ಲಾಸ್ಟ್ ಟೈಮ್ ಇರ್ಲಿಲ್ವಾ? ನಾವು ಒಂದ್ಸಲನೂ ಓದ್ತಿಲ್ವಾ? ಇವತ್ತು ಫಸ್ಟ್ ಟೈಮ್. ಹಾಯ್ ಫ್ರೆಂಡ್ಸ್, ಬೆಟ್ಟ ಹತ್ತುತ್ತಾ ಇದೀವಿ ನೋಡಿ. ಇವ್ರು ನೋಡಿ, ಇವರು ವಿಡಿಯೋ ಅಂದ ತಕ್ಷಣ ಓಡೋರು. ಸ್ಟಾರ್ಟಿಂಗ್ ಏನೇ ಇವ್ರು ಸುಸ್ಪಡ್ತಾ ಇದಾರೆ. ಸುಸ್ಪಡೋದು ಹೆಂಗಾರು ಇರ್ಲಿ, ವಿಡಿಯೋ ಅಂದ ತಕ್ಷಣ ಓಡೋರು. ಹಾಯ್ ಮೇಡಮ್ಮ, ವಿಜಿ. ಟಾಟಾ ಬಾಯ್. ನೀ ಏನು ಚಶ್ಮೆ ಇದ್ದವೆ? ಕೈ ನೋಡು, ಮುಟ್ಬೇಡಿ ನೋಡಿ ಇವ್ರಿಗಾಗ್ಲೇ ಸುಸ್ತಾಗಿದೆ. ಅವಳಂತೂ ಫುಲ್ ಮೇಲೆ, ಪಲ್ಲವಿ ಫುಲ್ ಜೋಶಲ್ಲಿದ್ದಾಳೆ. ಬನ್ನಿ ಆಂಟಿ. ಬೇರೆ ಕಡೆ ಬಿಟ್ಟು ಇವ್ರು ಬರಲ್ಲ ಅಂದ್ಮೇಲೆ ಯಾಕೆ ಬಂದ್ರಿ? ಬನ್ನಿ. ನಾವಿಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು, ಜೊತೆಗೆ ಫಸ್ಟ್ ಟೈಮ್ ಬೆಟ್ಟ ಹತ್ತುತ್ತಾರೆ ಕೂಡ. ಸೊ ಎಲ್ಲರೂ ಮಾತಾಡಿಕೊಂಡು ಎಂಟರ್ಟೈನ್ ಮಾಡಿಕೊಂಡು ಬೆಟ್ಟ ಹತ್ತಿದ್ವಿ. ಬಟ್ ಹತ್ತೋದು ತುಂಬ ಕಷ್ಟ ಆಯಿತು. ಇಳಿಬೇಕಾದ್ರೆ ಸ್ವಲ್ಪ ಓಕೆ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನಿಸ್ತು. ಅದಾದಮೇಲೆ ಈಸಿಯಾಗಿ ಫಾಸ್ಟಾಗಿ ಇಳ್ಕೊಂಡು ಬಂದುಬಿಡ್ಬೋದು. ಚೆನ್ನಾಗಿತ್ತು ಬೆಟ್ಟ. ಫುಲ್ ಮೇಲೆ ಹತ್ತದ್ಮೇಲಂತೂ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು. ಸೊ ಅದನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಮಧ್ಯ ಕೂರ್ತಾ ಇದ್ವಿ, ಆಗ್ತಾ ಇರಲಿಲ್ಲ. ನಾವು ತುಂಬ ವರ್ಕೌಟ್ ಮಾಡ್ತೀವಿ, ಅದಕ್ಕೆ ಬೇಗ ಹತ್ತಕ್ಕಾಗಲ್ಲ. ನೋಡ್ಬೋದು ಕಂಪ್ಲೀಟಾಗಿ ಬೆಟ್ಟ ಮೇಲೆ ಹತ್ತಿದ ಮೇಲೆ ಹೇಗಿದೆ ವ್ಯೂ ಪಾಯಿಂಟ್ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟಾಗಿ ಮೇಲೆ ಹತ್ತಿದ ಮೇಲೆ ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ. ಏನಾಯ್ತು ಅಮ್ಮ? ನೀವು ಎಷ್ಟೊಂದು ಲೇಟ್ ಅಮ್ಮ, ನೀವು ಎಷ್ಟೊಂದು ಲೇಟ್ ಅಂದ. ನೀವು ಅವ್ರ ಫ್ರೆಂಡ್ಸಾ? ನೀವು ಗರ್ಲ್ ಫ್ರೆಂಡ್ಸ್ ಅವರು? ಬರೀ ಫ್ರೆಂಡ್ಸಾ? ಅವನೇ ನಾಚ್ಗಳೆಲ್ಲ ಹೇಳ್ತಾನೆ. ಕಾವಿದೆ ಅಮ್ಮ. ಕಾಣೋದಿಲ್ಲ ಅಲ್ಲಿ, ಕಾಣಿಸ್ತಾನೆ ಇಲ್ಲ. ತಗೊಂಡಿದ್ದೀನಿ. ಸೊ ಮೇಲೆ ಹತ್ತಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಒಳಗಡೆ ಅಂತೂ ತುಂಬಾ ಕಾವಿತ್ತು. ಚಿಕ್ಕ ದೇವಸ್ಥಾನ ಆದ್ರೂ ತುಂಬ ಜನ ಬರ್ತಾಯಿದ್ರು ಮೇಲ್ಗಡೆ ಹತ್ತಿ. ಸೊ ದರ್ಶನ ಮಾಡಿಕೊಂಡು ನಾವು ಆರಾಮಾಗಿ ಇಳಿದ್ವಿ. ಅಲ್ಲಿ ಕೆಲವೊಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಹೊರಟ್ವಿ. ಹೇಳ್ಬೇಕು ತಾನೆ, ಇಳಿಬೇಕು. ಎರಡು ಮಾಡಕ್ಕೆ ಹೇಳಿ ಅವನಿಗೆ ಹತ್ರ. ಮತ್ತು ಈವ್ನಿಂಗ್ 6 o'clockಗೆ ಕಲ್ಚರಲ್ ಪ್ರೋಗ್ರಾಮ್ ಇತ್ತಂತೆ. ಮಕ್ಳುಗಳೆಲ್ಲ ಬಂದಿದ್ದರು ಡಿಫ್ರೆಂಟ್ ಸ್ಕೂಲ್ಗಳಿಂದ. ಸೊ ಅವರೆಲ್ಲ ರೆಡಿಯಾಗಿ ಕೂತಿದ್ರು, ಯೋಗಾಸನ, ಡ್ಯಾನ್ಸು, ಈ ಥರ ಎಲ್ಲ ಪ್ರತಿಯೊಂದಕ್ಕೂ. ಸೊ ಅದನ್ನ ನೋಡೋಣ ಅಂದ್ಕೊಂಡ್ವಿ. ಬಟ್ ಸನ್ಮಾನ ಪ್ರೋಗ್ರಾಮ್ ಅದು ಇದು ಅಂತಿತ್ತು. ನಾವು ಬಂದುಬಿಟ್ವಿ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಅಲ್ಲಿಂದ ನಾವು ಕೆಲವೊಂದು ಶಾಪಿಂಗು, ಅಂದರೆ ಗೊತ್ತಲ್ಲ ನಿಮಗೆ, ಮಕ್ಳು ಕರ್ಕೊಂಡು ಹೋಗಿರೋದ್ರಿಂದ ಆಟ ಸಾಮಾನುಗಳೆಲ್ಲ ತೊಗೊಂಡು ಹೊರಟ್ವಿ. ಈ ಕಡೆಯಿಂದ ವಾಪಸ್ ಹೋಗ್ಬೇಕಾದ್ರೆ ನಮಗೆ ಆಟೋ ಸಿಗಲಿಲ್ಲ. ಆಟೋದವ್ನು ಹೇಳಿದ್ದ, ನಂಬರ್ ಕೊಟ್ಬಿಟ್ಟು ಹೋಗಿದ್ರು ಪಾಪ. ಎಲ್ಲೂ ಸಿಗಲಿಲ್ಲ ಅಂದರೆ ಕಾಲ್ ಮಾಡಿ ನಾನೇ ಬರ್ತೀನಿ ಅಂತ ಹೇಳಿ. ಆಮೇಲೆ ಯಾರೋ ಒಬ್ಬರು ದನ ವ್ಯಾಪಾರ ಮಾಡ್ಕೊಂಡಿದ್ರು, ಅವರು ಪಾಪ ಅವರೇ ನಮಗೆ ಕ್ಯಾರೇಜ್ವರೆಗೂ ಡ್ರಾಪ್ ಕೊಟ್ಟರು. ಸೊ ಅಲ್ಲಿಂದ ರಿಟರ್ನ್ ಆಗಬೇಕಾದ್ರೆ ಅಲ್ಲೊಂದು ಚೌಟ್ರಿಲಿ ಮದುವೆ ನಡೀತಾ ಇತ್ತು. ಹೊರಗಡೆನೇ ಫ್ರೂಟ್ ಸಲಾಡ್, ಐಸ್ ಕ್ರೀಮ್ ಕೊಡ್ತಾಯಿದ್ರು. ಸೊ ವೇದಾಂತನ ಮತ್ತು ಹಸ್ಬೆಂಡ್ನ ಕಳಿಸ್ದೆ, ನನಗೂ ಇಸ್ಕೊಂಡು ಬನ್ನಿ ಅಂತ ಹೇಳಿ. ಸೊ ತಂದು ಕೊಟ್ಟರು ಪಾಪ. ತಿಂದ್ಬಿಟ್ಟು ನಾವು ಅಲ್ಲಿಂದ ರಿಟರ್ನು ಮನೆಗೆ ಬಂದ್ವಿ. ಸೊ ಇದಿಷ್ಟು ಕೂಡ ಬೇಬಿ ಬೆಟ್ಟದ ಲಾಗು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.